ಗ್ರೀನ್ಲ್ಯಾಂಡ್ನ ರಾಜಧಾನಿ ನೂಕ್ನಲ್ಲಿ ಫ್ರಾನ್ಸ್ ಮತ್ತು ಕೆನಡಾ ಔಪಚಾರಿಕವಾಗಿ ರಾಜತಾಂತ್ರಿಕ ದೂತಾವಾಸಗಳನ್ನು ತೆರೆದಿವೆ. ಈ ಪ್ರದೇಶದ ಮೇಲಿನ ಅಮೆರಿಕದ ಆಸಕ್ತಿಯ ಪರಿಣಾಮವಾಗಿ ಹೆಚ್ಚಿದ ಉದ್ವಿಗ್ನತೆಯ ನಡುವೆ ಈ ಬೆಳವಣಿಗೆ ಸಂಭವಿಸಿರುವುದು ಮಹತ್ವ ಪಡೆದುಕೊಂಡಿದೆ. ರಾಷ್ಟ್ರೀಯ ಭದ್ರತಾ ಕಾರಣಗಳಿಗಾಗಿ ನಮಗೆ ಗ್ರೀನ್ಲ್ಯಾಂಡ್ ಅಗತ್ಯವಿದೆ ಎಂದು ಪ್ರತಿಪಾದಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಒತ್ತಡದ ನಂತರ ಅರೆ ಸ್ವಾಯತ್ತ ಡ್ಯಾನಿಶ್ ಪ್ರದೇಶವು ಜಾಗತಿಕ ರಾಜತಾಂತ್ರಿಕ ಚಟುವಟಿಕೆಯ ಕೇಂದ್ರಬಿಂದುವಾಗಿದೆ. ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಕೆನಡಾದ ದೂತಾವಾಸವನ್ನು ಉದ್ಘಾಟಿಸುವ ಅಧ್ಯಕ್ಷತೆ ವಹಿಸಿದ್ರು. ಮೇಪಲ್ ಲೀಫ್ ಧ್ವಜವನ್ನು ಹಾರಿಸಿದ್ರು ಮತ್ತು ಆಳವಾದ ಸಹಕಾರಕ್ಕಾಗಿ ಕೆನಡಾದ ದೃಷ್ಟಿಕೋನವನ್ನು ವಿವರಿಸಿದ್ರು. ಎಕ್ಸ್ಪೋಸ್ನಲ್ಲಿ ಅವರು ಜಂಟಿ ಆರ್ಕಿಟಿಕ್ ಕಮಾಂಡ್ಗೆ ತಮ್ಮ ಭೇಟಿಯ ಬಗ್ಗೆ ಬರೆದಿದ್ದಾರೆ. ಆರ್ಕಿಟಿಕ್ ಅನ್ನು ರಕ್ಷಿಸುವುದು ನಮ್ಮ ಸರ್ಕಾರಕ್ಕೆ ಆದ್ಯತೆಯಾಗಿದೆ. ಇಂದು ನಾನು ಜಂಟಿ ಆರ್ಕಿಟಿಕ್ ಕಮಾಂಡ್ ಮತ್ತು ಕೆನಡಾದ ಕೋಸ್ಟ್ ಗಾರ್ಡ್ ಐಸ್ ಬ್ರೇಕರ್ ಸಿಸಿಜಿಎಸ್ ಡಿನ್ ಗುಡ್ವಿಲ್ಗೆ ಭೇಟಿ ನೀಡಿದ್ದೇನೆ. ಇದು ಪ್ರದೇಶವನ್ನು ಸುರಕ್ಷಿತವಾಗಿಡಲು ಬಲವಾದ ಸಾಮರ್ಥ್ಯಗಳು ಮತ್ತು ನಿಕಟ ಸಮನ್ವಯದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇನ್ನು ನಾಯಕಿಯಾಗಿರುವ ಕೆನಡಾದ ಗವರ್ನರ್ ಜನರಲ್ ಮೇರಿ ಸೈಮನ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪ್ರದೇಶದಲ್ಲಿ ಕೆನಡಾದ ಉಪಸ್ಥಿತಿಯ ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇನ್ನು ಫ್ರಾನ್ಸ್ ತನ್ನದೇ ಆದ ರಾಜತಾಂತ್ರಿಕ ಕಚೇರಿಯನ್ನ ಉದ್ಘಾಟಿಸಿದ್ದು ಜಿನ್ ನೋಯೆಲ್ ಪೊಯೇರಿಯರನ್ನು ನೂಕ್ನಲ್ಲಿ ತನ್ನ ಮೊದಲ ಕಾನ್ಸುಲ್ ಜನರಲ್ ಆಗಿ ನೇಮಿಸಿತ್ತು. ಫ್ರೆಂಚ್ ಕಾನ್ಸುಲೇಟ್ಗೆ ಇನ್ನೂ ಮೀಸಲಾದ ಕಟ್ಟಡವಿಲ್ಲದಿದ್ರೂ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರವೊಂದು ಗ್ರೀನ್ಲ್ಯಾಂಡ್ನಲ್ಲಿ ಕಾನ್ಸುಲರ್ ಉಪಸ್ಥಿತಿಯನ್ನು ಸ್ಥಾಪಿಸಿದ್ದು ಇದೇ ಮೊದಲಾಗಿದೆ. ಇದು ಒಗ್ಗಟ್ಟಿನ ಪ್ರಶ್ನೆಯೂ ಆಗಿದೆ. ನಿಮಗೆ ಸ್ನೇಹಿತರು ಬೇಕಾದಾಗ ನೀವು ಹಿಂತಿರುಗಿ ಅಲ್ಲಿ ಯಾರು ಇದ್ದಾರೆ ಎಂದು ನೋಡುತ್ತೀರಿ ಮತ್ತು ನಾವು ಫ್ರೆಂಚ್ ಅಲ್ಲಿದ್ದೇವೆ ಎಂದು ಪೊಯೇರಿಯಲ್ ನೂಕ್ನಲ್ಲಿ ತಿಳಿಸಿದ್ದಾರೆ.